ನಾನು ಕರ್ನಾಟಕದ ಮಹಾಜನತೆಯಲ್ಲಿ ಕೇಳೋದು ಇಷ್ಟೇ, ನೀವು ಒಕ್ಕಲಿಗರಾಗಿ, ಲಿಂಗಾಯತರಾಗಿ, ಬ್ರಾಹ್ಮಣರಾಗಿ, ಅದೇ SC ಆಗಿ, ST ಆಗಿ, ಕುರುಬರಾಗಿ, ಇದರಲ್ಲಿ ಬಣಜಿಗರಾಗಿ, ಅಲ್ಲೇ ವಿಶ್ವಕರ್ಮರಾಗಿ ಇನ್ನೂ ಈ ಸಾಯೋದನ್ನು ಬಿಡಿ, ಹಿಂದೂಗಳಾಗಿ ಒಗ್ಗಟ್ಟಾಗಿರಿ. ಇಲ್ಲ ಅಂತಂದರೆ ಅಲ್ಲಿ ಏನು ಉದಯನಿಧಿ ಸ್ಟಾಲಿನು ಅವ್ರ ಅಪ್ಪ ಸ್ಟಾಲಿನ್ ಹೇಳ್ತಾನೆ, ಅದನ್ನು ಸಿದ್ದರಾಮಯ್ಯನವರು ಇಲ್ಲಿ ವಾಸ್ತವದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಮ್ಮ ಹತ್ರ ಒಗ್ಗಟ್ಟಿಲ್ಲ, ಜಾತಿಯಾಗಿ ನೀವು ಒಡೆದು ಹೋಗಿದ್ದೀರಿ ಅನ್ನೋ ಕಾರಣಕ್ಕೆ ನಮ್ಮ ಭಾವನೆಗಳಿಗೆ ಹರ್ಟ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಅವ್ರು ಕೊಡ್ತಾರ ಲಾಜಿಕ್ ಏನು ನೋಡಿ, ನೀವು ಶಿವದಾರವನ್ನು ಹಾಕ್ಕೊಳ್ಬೋದು, ಜನಿವಾರನ ಹಾಕ್ಬೋದು. ಏನು ಜನಿವಾರನ ಶರ್ಟ್ ಮೇಲೆ ಹಾಕೋತಾರಾ? ಶಿವದಾರನ ಶರ್ಟ್ ಮೇಲೆ ಹಾಕ್ತಾರಾ? ಅಂಗಿ ಒಳಗಡೆ ಹಾಕ್ಕೊಳ್ತಾರೆ. ಅದು ನಮ್ಮ ನಂಬಿಕೆಯ ಪ್ರತೀಕ. ನಾವು ಹೊರಗಡೆ ಹೋಗಿ ನಾವು ತಲೆ ಮೇಲೆ ಟೋಪಿ ಹಾಕೊಂಡ್ಬಿಟ್ಟು, ನಾವು ಕುರ್ಚಿಲ್ ಗಡ್ಡ ಬಿಟ್ಕೊಂಡು ಬುರ್ಕ ಹಾಕ್ಕೊಂಡು ನಾವು ನಮ್ಮ ಧರ್ಮವನ್ನು ಅಡ್ವರ್ಟೈಸ್ ಮಾಡ್ತಾಯಿಲ್ಲ ನಾವು. ಅದು ಒಳಗಡೆ ಇರೋದು ನಮ್ಮ ನಂಬಿಕೆಯ ಪ್ರತೀಕವಾಗಿರುತ್ತದೆ. ಶಿವದಾರ ಇರ್ಬೋದು, ಜನಿವಾರ ಇರ್ಬೋದು, ಅದು ಅಂಗಿ ಒಳಗಡೆ ಇರ್ತದೆ, ಅಂಗಿ ಮೇಲೆ ಹಾಕೊಂಡು ಹೋಗಲ್ಲ ಸರ್. ಅದಕ್ಕೆ ನೀವೇನು ಅವಕಾಶ ಮಾಡಿಕೊಡೋಕ್ಕೆ ನೀವು ಯಾವ ದೊಣ್ಣೆ ನಾಯಕ? ಅದೇನೋ ಏನೋಪ್ಪ ಅವ್ರಿಗೂ ಅವಕಾಶ ಮಾಡಿಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತೀರಿ. ಎಕ್ಸಾಮಿನೇಷನಲ್ಲಿ ಹೋದರೆ ಮೊನ್ನೆ ಅಷ್ಟೇ ಜನಿವಾರ ತೆಗೆಸಿದ್ರಿ. ಇದೇನರ್ಥ? ಏನು ತೋರಿಸುತ್ತೆ ಇದು? ಹಿಂದೂಗಳನ್ನು ಸತತವಾಗಿ ಅವರ ಭಾವನೆಗಳಿಗೆ ಹರ್ಟ್ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ. ಈ ಹಿಂದೆನೂ ಕೂಡ ಮುಸಲ್ಮಾನರು ಯಾರೂ ಕೇಳಲಿಲ್ಲ. ಯಾಕಂದರೆ ಮುಸಲ್ಮಾನರಿಗೆ ಅವರಿಗೆ ಕುರಾನಲ್ಲಿ ಏನು ಹೇಳಿದೆ, ಅವ್ರ ಧರ್ಮ ಏನು ಹೇಳುತ್ತೆ, ಹದೀಸ್ ಏನು ಹೇಳುತ್ತೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿಯೇ ಅವರು ಯಾರ್ದು ಜಯಂತಿ ಮಾಡಲ್ಲ. ಅವರು ಜಯಂತಿ ನಿಷಿದ್ಧವಾಗಿದೆ, ಅಲ್ಲನ್ನು ಬಿಟ್ಟರೆ ಯಾರು ಪೂಜೆಗೆ ಭಾಜನರಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದರೂ ಕೂಡ ಹಿಂದೂಗಳಿಗೆ ಉರ್ಸೋದಕ್ಕೆ, ನಮ್ಮ ಕೊಡವರನ್ನು ಹತ್ಯೆ ಮಾಡಿದಂಥ, ಹಿಂದೂಗಳ ಮೇಲೆ ದಾಳಿ ಮಾಡಿದಂಥ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋಕ್ಕೆ ಹೋಗಿದ್ರಿ. ಇವಾಗ ಮತ್ತೆ ಅದೇ ಚಾಳಿನ ನೀವು ಮುಂದುವರಿಸಿದಿರಿ. ನಿಮ್ಮನ್ನು 2 ವರ್ಷ ಸರ್, 2 ವರ್ಷದ ನಂತರ ಈ ಕರ್ನಾಟಕ ಜನ ನೀವೊಂಥರ ಪೀಡೆ ತೊಲಗೋಯ್ತು ಅನ್ನೋ ರೀತಿಯಲ್ಲಿ ಮರೆತುಬಿಟ್ಟು ತರ್ಪಣ ಕೊಟ್ಬಿಡ್ತಾರೆ ಸರ್, ನಿಮಗೂ ನಿಮ್ಮ ಸರ್ಕಾರಕ್ಕೂ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.